ನರೇಂದ್ರ ಮೋದಿ ಅವರ ಮುಂದೆ ಸಾಲು ಸಾಲು ಸವಾಲುಗಳಿದೆ. ನಿನ್ನೆ 7:15 ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ಮರುಕ್ಷಣದಿಂದಲೇ 10 ವರ್ಷಗಳ ಈ ಹಿಂದಿನ ಭರ್ಜರಿ ಆಡಳಿತ ಮಾಡುವ ಹುಮ್ಮಸ್ಸು ಅಥವಾ ಬಹುಮತ ಮೂರನೇ ಬಾರಿಗೆ ಇಲ್ಲ ಅನ್ನೋದು ಬಿಜೆಪಿಗೆ ಬಹಳ ಚೆನ್ನಾಗೇ ಗೊತ್ತಿದೆ. ಎನ್ಡಿಎ ಸರ್ಕಾರದಲ್ಲಿ ಮೊದಲ ದಿನ ಪ್ರಧಾನಿ ಮಹತ್ವದ ನಿರ್ಧಾರವನ್ನು ಕೈಗೊಂಡ್ರು. ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಮುಂದುವರಿಸಿದ್ರು, ಅದರ ಹಣ ರಿಲೀಸ್ ಮಾಡಿದ್ರು. ಮೊಟ್ಟ ಮೊದಲ ಸಹಿ ಕಿಸಾನ್ ಸಮ್ಮಾನ್ ಕಡತಕ್ಕೆ ಆಗಿದೆ. ನರೇಂದ್ರ ಮೋದಿ ಮುಂದೆ ಇದೇ ರೀತಿಯ ಹಲವು ಚಾಲೆಂಜಸ್ಗಳಿದೆ. ಕೆಲವೊಂದು ನಡೆಗಳನ್ನು, ಕೆಲವೊಂದು ನಡೆನುಡಿಗಳ ಮುಖಾಂತರವಾಗಿ ತಾವು ಮುಂದೇನು ಮಾಡ್ತೀವಿ ಅನ್ನೋದನ್ನು ತೋರಿಸೋದಕ್ಕೆ ಪ್ರಧಾನಿಯವರು ಇವತ್ತು ಪ್ರಯತ್ನವನ್ನು ಮಾಡಿದ್ರು. ಆದರೆ ಬಿಜೆಪಿಯ ಬಲವರ್ಧನೆಯ ಸವಾಲಿನ ಜೊತೆಗೆ ಬೇರೆ ಬೇರೆ ಸವಾಲುಗಳನ್ನು ಮೋದಿ ಎದುರಿಸಬೇಕಾಗತ್ತೆ. ಏನೇನು ಆ ಸವಾಲುಗಳು? ಅಸೆಂಬ್ಲಿ ಎಲೆಕ್ಷನ್ ಮುಂಬರುವಂತ ಹಲವು ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಪಕ್ಷವನ್ನು ಗೆಲ್ಲಿಸುವ ಸವಾಲಿದೆ. ಮಹಾರಾಷ್ಟ್ರ ಚುನಾವಣೆ ಬರುತ್ತೆ, ಪಶ್ಚಿಮ ಬಂಗಾಳ ಚುನಾವಣೆ ಬರುತ್ತೆ. ಯುಪಿಯ ಪಕ್ಷದ ಬಲವರ್ಧನೆ ಬಹಳ ಪ್ರಮುಖವಾಗಬೇಕಾಗತ್ತೆ. ಜನರ ಹತ್ತಿರ ಆಗುವಂತೆ ಆಡಳಿತವನ್ನು ನಿಭಾಯಿಸಬೇಕು. ಈ ಹಿಂದಿನ 10 ವರ್ಷಗಳ ಆಡಳಿತದಲ್ಲಿ ಬೆಲೆ ಏರಿಕೆ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳೇನಿದೆ ಆ ಎಲ್ಲ ಸಮಸ್ಯೆಗಳಿಗೆ ಈಗ ಪರಿಹಾರವನ್ನು ಕಂಡುಕೊಳ್ಳುವ ಸವಾಲು ಕೂಡ ನರೇಂದ್ರ ಮೋದಿ ಅವರ ಮುಂದೆ ಇದೆ. ನಿರುದ್ಯೋಗವನ್ನೇ ಪ್ರಮುಖ ವಿಚಾರವಾಗಿ ಇಟ್ಕೊಂಡು ಚುನಾವಣೆಯಲ್ಲಿ ಪ್ರಚಾರ ಮಾಡಿತ್ತು ಕಾಂಗ್ರೆಸ್. ಆ ನಿರುದ್ಯೋಗದಿಂದ ಬೇಸತ್ತಂತ ಯುವ ಜನತೆಗೆ ಅವಕಾಶ ಕಲ್ಪಿಸುವಂತ ಒಂದು ದೊಡ್ಡ ಸವಾಲಿದೆ. ಆಡಳಿತ ವಿರೋಧಿ ಅಲೆಯನ್ನ ತೊಡೆದುಹಾಕಿ ಜನರ ವಿಶ್ವಾಸವನ್ನ ಗಳಿಸುವ ಸವಾಲು ಕೂಡ ನರೇಂದ್ರ ಮೋದಿ ಅವರ ಮುಂದಿದೆ. ಪ್ರಕೃತಿ ವಿಕೋಪಗಳು, ಆಕ್ಟ್ ಆಫ್ ಗಾಡ್, ಅದು ಹೇಗಿರುತ್ತೆ, ಅದಕ್ಕೆ ಪರಿಹಾರ ಹೇಗೆ ಕೊಡಬೇಕು, ಆ ಸವಾಲು ಕೂಡ ಇದೆ. ಮಣಿಪುರ, ಪಶ್ಚಿಮ ಬಂಗಾಳ, ಈಶಾನ್ಯ ರಾಜ್ಯಗಳಲ್ಲಿ ಶಾಂತಿ ಸ್ಥಿರತೆಯ ಸವಾಲುಗಳು ಬಹಳ ಜಾಸ್ತಿ ಈಗ ಸದ್ಯಕ್ಕೆ ಸವಾಲಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅಶಾಂತಿಯ ಹಿನ್ನೆಲೆಯಲ್ಲಿ ಜಾಗತಿಕ ಸವಾಲುಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ. ಪಕ್ಕದಲ್ಲಿರೋದು ಚೀನಾ ಮತ್ತು ಪಾಕಿಸ್ತಾನ, 2 ಪ್ರಮುಖ ನೆರೆಯ ರಾಷ್ಟ್ರಗಳ ಜೊತೆಗಿನ ವಿವಾದಗಳ ಪರಿಹಾರ ಮಾಡಿಕೊಳ್ಳುವ ಸವಾಲಿದೆ. ಆಡಳಿತದ ಜೊತೆಗೆ ಎಲ್ಲ ಸವಾಲುಗಳಿಗಿಂತಲೂ ಪ್ರಮುಖವಾದಂಥ ಸವಾಲು ಅಂತಂದ್ರೆ ಮಿತ್ರ ಪಕ್ಷಗಳ ಒಗ್ಗಟ್ಟನ್ನ ಕಾಯ್ದುಕೊಳ್ಳುವ ಸವಾಲು. ಇದೇ ವಿಚಾರದ ಬಗ್ಗೆ ಈ ಕ್ಷಣ ನಾವು ಚರ್ಚೆ ಮಾಡೋಣ. ನನ್ನ ಜೊತೆಗಿದ್ದಾರೆ ರಾಕೇಶ್ ಶೆಟ್ಟಿ ಸರ್. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ಕಾಂಗ್ರೆಸ್ನ ವಕ್ತಾರ ಮಹಾಂತೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ಸಿದ್ದರಾಜು ಅವರು ನಮ್ಮನ್ನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದರಾಜು ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರು ಬಿ ಗಣೇಶ್ ಅವರು ಕೂಡ ನಮ್ಮನ್ನ ಕೂಡ್ಕೊಳ್ತಾರೆ. ಸರ್, ನಾನು ಮೊದಲಿಗೆ ಮುಂದಿರುವಂಥ ಸವಾಲುಗಳು, ಹಲವು ಸವಾಲುಗಳ ಪಟ್ಟಿಗಳನ್ನು ನೋಡಿದ್ವಿ. ಪ್ರಮುಖ ಸವಾಲುಗಳು ಅಂತ ಏನು ಅನ್ಸುತ್ತೆ, ಮತ್ತು ಈ ಸವಾಲುಗಳು ಮುಂದಿನ 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಅದು ಟಾಂಟ್ ಕೊಡ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ದೇಶದ ಮುಂದೆ ಇಡುತ್ತೆ? ಪ್ರಣೋತ್, ನೀವೇ ಹೇಳ್ದಂಗೆ ಆ್ಯಕ್ಟ್ ಆಫ್ ಗಾಡ್ ಮತ್ತೊಂದು ಫ್ಯಾಕ್ಟ್ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು. ಆ್ಯಕ್ಟ್ ಆಫ್ ಗಾಡ್ ನಮ್ಮ ಕೈಯಲ್ಲಿಲ್ಲ, ನರೇಂದ್ರ ಮೋದಿಯವರ ಕೈಯಲ್ಲಿಲ್ಲ. ಅದಕ್ಕೆ ರೆಡಿಯಾಗಿರ್ಬೇಕತ್ತೆ. ಯಾವಾಗ ಏನು ಬರುತ್ತೆ, ಬರುತ್ತೋ, ಬರಗಾಲ ಬರುತ್ತೋ, ಅತಿವೃಷ್ಟಿ ಬರುತ್ತೋ, ಅನಾವೃಷ್ಟಿ ಬರುತ್ತೋ, ಭೂಕಂಪ ಆಗುತ್ತೋ, ಅದೆಲ್ಲ ಆ್ಯಕ್ಟ್ ಆಫ್ ಗಾಡ್ ಅಂತ ಇಟ್ಕೊಂಡ್ಬಿಡೋ. ಬಟ್ ಇಲ್ಲಿ ಫ್ಯಾಕ್ಟ್ ಆಫ್ ಲೈಫ್ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಅದನ್ನು ಈ ಸಲ ಏನು ನಾವು 3O ಅಂತ ಏನು ಮಾತಾಡ್ತೀವಿ, ಅದರಲ್ಲಿ ನರೇಂದ್ರ ಮೋದಿಯವರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಡಿಬೇಕಾದಂತಹ ಕಾಲ ಇದು. ಇದು ಫ್ಯಾಕ್ಟ್ ಆಫ್ ಲೈಫ್. ಇದರಲ್ಲಿ ಏನೇನಿದೆ ಅಂದರೆ, ಫಸ್ಟ್ ಆಫ್ ಆಲ್ 10 ವರ್ಷದ ಏನು ನರೇಂದ್ರ ಮೋದಿಯವರ ಆಡಳಿತ ಇತ್ತು, ಅದರ ವೇವ್ ನಾವೇನು ಹೇಳ್ತಾ ಇದ್ವಿ, ಮೋದಿ ವೇವ್ ಅಂತ ಏನು ಹೇಳ್ತಾ ಇದ್ದೀವಿ. ಎಷ್ಟೇ ಮೋದಿ ವೇವ್ ಇದ್ದರೂ ಕೂಡ ಈ ಸಲ ಜನ 303ರಿಂದ 241ಕ್ಕೆ ತಂದರೆ. ಇಟ್ ಮೀನ್ಸ್ ದೆರ್ ಈಸ್ ಎ ಡಿಸಪಾಯಿಂಟ್ಮೆಂಟ್. ಇಟ್ಸ್ ವೆರಿ ಕ್ಲಿಯರ್ ಸರ್ವೆ. ದೆರ್ ಈಸ್ ಎ ಡಿಸಪಾಯಿಂಟ್ಮೆಂಟ್ ವಿತ್ ದ ಪೀಪಲ್. 2014 ಮತ್ತು 2019ರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ನಾವು ಇಟ್ಟಿದ್ದೀವಿ, ಆ ಎಕ್ಸ್ಪೆಕ್ಟೇಷನ್ ಆಗದಿದ್ದ ಕಾರಣಕ್ಕೆ ಮಾತ್ರ 303ರಿಂದ 241ಕ್ಕೆ ಬಂದಿರೋದು. ಇಟ್ ಈಸ್ ನಾಟ್ ದಟ್ 400 ಪಾರ್ ಅಂತ ಏನು ಹೇಳ್ತಾ ಇದ್ರು, ಅದು ಆಗಿಲ್ಲ. ಇಟ್ಸ್ ವೆರಿ ಕ್ಲಿಯರ್ ಮ್ಯಾಂಡೇಟ್. ಹೇಳಬೇಕಾದ್ರೆ ಇಟ್ ಈಸ್ ನಾಟ್ ದ್ಯಾಟ್ ಮ್ಯಾಂಡೇಟ್ ಈಸ್ ಗಿವನ್ ಇನ್ 2019. ಈಗ ಮೋದಿಜಿಯವರ ಹತ್ರ ಇರುವ ಮೊದಲ ಚಾಲೆಂಜಸ್ ಏನಂದರೆ, ಒಂದು, ಈಗ BJP ಏಕಪಕ್ಷೀಯವಾಗಿ ಯಾವುದೇ ಒಂದು ಕಾನೂನನ್ನು ಅಥವಾ ಒಂದು ಪಾಲಿಸಿಯನ್ನು ಅಥವಾ ಒಂದು ಡಿಸಿಷನನ್ನು ತಗೊಳ್ಳುವಾಗ ಆಗಿಲ್ಲ. ದಿಸ್ ಈಸ್ ಫಸ್ಟ್ NDA ಅಂತ ಬರುವಾಗ ಇಲ್ಲಿರುವ ಮೊದಲ ಚಾಲೆಂಜ್ ಏನಂದರೆ, ಒಂದು, ಮೈನಾರಿಟಿ ಒಟ್ಟಿಗೆನೂ ಕೂಡ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಂತಹ ನಿತೀಶ್ ಕುಮಾರ್, ಈ ಕಡೆ ಚಂದ್ರಬಾಬು ನಾಯ್ಡು. ಹಿಂದುತ್ವದ ವೇವ್ ಮೇಲೆ ನೀವು ನೋಡ್ತೀರಿ ಪ್ರೈಮ್ ಮಿನಿಸ್ಟರ್ ಅವರ ಈ ಸಲದ ಭಾಷಣಗಳು
ಹಿಂದುತ್ವದ ಆಧಾರದ ಮೇಲೇ ಅವರು ಏನು 2014ನ ಯಾವುದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ವಿಕಸಿತ್ ಭಾರತ್ ಅಂತ ಏನು ಸ್ಲೋಗನ್ ಇತ್ತು ಅದನ್ನು ಬಿಟ್ಟುಬಿಟ್ಟು ಧರ್ಮಾಧಾರಿತ ಅಂದರೆ ಹಿಂದುತ್ವದ ಮೇಲೇ ಅವರು ಎಲೆಕ್ಷನ್ನ ಕನ್ವರ್ಟ್ ಮಾಡ್ಕೋತಾರೆ. ಈಗ ಆ ಹಿಂದೂಗಳನ್ನು ಓಟ್ ಹಾಕಿರ್ತಾರೆ, ಎಸ್ ನರೇಂದ್ರ ಮೋದಿಜಿಯವರು ಹಿಂದುತ್ವದೊಟ್ಟಿಗೆ ನಿಂತ್ಕೊಳ್ತಾರೆ ಅಂತ. ಈಗ ದಟ್ ಈಸ್ ಆಲ್ಸೋ ಬಿಕಮ್ ವೆರಿ ಟಫ್ ಟು ಹಿಮ್. ಏನೇ ಕಾಲ್ ಬೇಕಾದ್ರೂ ಅವರು NDA ಮಿತ್ರ ಪಕ್ಷವಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು, ಹೂ ಈಸ್ ವೆರಿ ಕ್ಲೋಸರ್ ಟು ಅದರ್ ರಿಲಿಜಿಯನ್, ಅವರನ್ನು ಯಾವ ರೀತಿ ಸಂಭಾಳಿಸ್ಕೊಂಡು ಹೋಗ್ತಾರೆ. ನೀವು ನೋಡಿದರೆ TDP ಅವರು ಈಗಲೇ ಹೇಳಿಬಿಟ್ಟಿದ್ದಾರೆ 4% ರಿಸರ್ವೇಷನ್ ಮುಸ್ಲಿಮರದು, ಅದು ನಾವು ಅದಕ್ಕೆ ಬದ್ಧವಾಗಿದ್ದೀವಿ, ಅದನ್ನು ಯಾವುದೇ ಕಾರಣಕ್ಕೂ ನಾವು ತೆಗೆಯಲು ಬಿಡಲ್ಲ ಅಂತ. ಈ ರೀತಿಯ ಒಂದಾದರೆ ನೆಕ್ಸ್ಟ್ ಆತ್ಮಾವಲೋಕನ ಅಂದರೆ ಏನಕ್ಕಾಗಿ ನಾವು 303ಇಂದ 241ಗೆ 241ಕ್ಕೆ ಬಂದ್ವಿ ಅಂತ. ಒಂದು ನಾವು ಹೇಳಿದಂಗೆ ಬೆಲೆ ಏರಿಕೆ, ಇಟ್ಸ್ ಇನ್ ಎ ಪೀಕ್. ನೀವು ಯಾವುದೇ ಗ್ಯಾಸಿಂದ ಇಟ್ಕೊಳ್ಳಿ, ಪೆಟ್ರೋಲಿಂದ ಇಟ್ಕೊಳ್ಳಿ, ಯಾವುದನ್ನು ಇಟ್ಕೊಳ್ಳಿ, ಬೆಲೆ ಏರಿಕೆ ಇಟ್ಸ್ ಎ ಪೀಕ್. ಅದನ್ನು ಯಾವ ರೀತಿಯಾಗಿ ಈಗ ತಡೆಗಟ್ಟಬೇಕು, ಇಮ್ಮಿಡಿಯೇಟ್ಲಿ ಅದನ್ನು ಕೆಳ ಹಂತಕ್ಕೆ ತರಬೇಕಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೆಕ್ಸ್ಟ್ ಚಾಲೆಂಜ್ ಇಸ್ ದರ್ ಇಸ್ 2 ಅಪ್ಕಮಿಂಗ್ ಎಲೆಕ್ಷನ್ಸ್ ಆರ್ ಕಮಿಂಗ್. ಅದು ಒಂದು ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿ ಎಲೆಕ್ಷನ್, ಇನ್ನು ಹರಿಯಾಣದಲ್ಲಿ ಅಸೆಂಬ್ಲಿ ಎಲೆಕ್ಷನ್. ಇಟ್ ಈಸ್ ಇನ್ ಸೆಪ್ಟೆಂಬರ್ ಅಕ್ಟೋಬರ್. ನೀವು ಎರಡೂ ಕಡೆನೂ ನೋಡಿದರೆ ಮೋದಿಜಿ ಅವರಿಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿರೋದು ಆ ಎರಡು ಸ್ಟೇಟಲ್ಲಿ. ಈವನ್ 50-50 ಅಲ್ಲಿನೂ ಹೇಳಿದ್ರೆ ಇಲ್ಲಿನ ಮೋರ್ ದೆನ್ 60% ಈಸ್ ಗಾನ್ ಟು ಅದರ್ ಇಂಡಿಯಾ ಅಲಯನ್ಸ್ಗೆ ಹೋಗಿರೋದ್ರಿಂದ ಮಹಾರಾಷ್ಟ್ರ ವಾಸ್ ದ ಬಿಗ್ಗೆಸ್ಟ್ ಸ್ಟೇಟ್ ವ್ಯಾರ್ ಇವರು ಚೌಚೌಬಾತ್ ಗವರ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರ. ಅಲ್ಲಿ ಈಗ ಪುನಃ ಮ್ಯಾಂಡೇಟ್ ಬೇಕಾಗುತ್ತೆ. ಆಗ ಅಲ್ಲಿಗೆ ಈ ಎಲೆಕ್ಷನ್ ನೋಡುವಾಗ ಪುನಃ ಒಂದು ರೀತಿಯ ಚೆಕ್ಮೇಟ್. ಈಗ ಪುನಃ ಮೋದಿಜಿಯವರ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಈ ಎಲ್ಲದನ್ನೂ ನೆಗೆಟಿವ್ಗಳನ್ನು ತೆಗೆದಿಟ್ಬಿಟ್ಟು ಅಲ್ಲಿ ಅವರನ್ನು ಪಾರ್ಟಿನ ವಿನ್ ಮಾಡಿಸ್ಬೇಕಾದ ಒಂದು ಮಹತ್ತರವಾದ ಜವಾಬ್ದಾರಿ ಇದೆ. ದಿಸ್ ಈಸ್ ಒನ್ ಮೋರ್ ಟೆಸ್ಟ್ ಟು ಮೋದಿಜಿ ಇನ್ ಅನದರ್ 2-3-4 ಮಂತ್ಸ್. ನಂಬರ್ ಸೆಕೆಂಡ್, ಈಗ ಮಿತ್ರ ಪಕ್ಷಗಳನ್ನು ಕರ್ಕೊಂಡು ಹೋಗೋದು ಒಂದಾದರೆ, ಇನ್ನು ನಿರುದ್ಯೋಗ ಸಮಸ್ಯೆ ಯಾವ ರೀತಿಯಾಗಿ ಕಾಡ್ತಾ ಇದೆ, ಅದನ್ನು ಯಾವ ರೀತಿಯಾಗಿ ಬರುವ ಎಲೆಕ್ಷನ್ ಏನು ಇನ್ನು 2-3-4 ತಿಂಗಳಲ್ಲಿ ಬರುವ ಎಲೆಕ್ಷನ್ ಏನಿದೆ ಅದಕ್ಕಿಂತ ಮುಂಚೆನೇ ಇವರಿಗೆ ಚೆಕ್ಮೇಟ್ ಇಡಬೇಕಾಗತ್ತೆ. ರೈತರು ಒಂದು ಕಡೆ ರೈತರ ಭವನೆ, ಟುಡೇ ಯು ಕ್ಯಾನ್ ಸಿ 2,000ವನ್ನು ರಿಲೀಸ್ ಮಾಡಿದ್ರು, ಒಂದು ಕ್ವಾರ್ಟರ್ದು ಇವತ್ತೇ ಮಾಡಿದ್ರು ಅಂತ ನಾವು ಹಾಕಿದ್ವಿ. ರೈತರು BJPಯಿಂದ ಹಿಂದೆ ಹೋಗಿದ್ದಾರಾ? ಅನಾಲಿಸಿಸ್ ಆತ್ಮಾವಲೋಕನ ಹೇಳಬೇಕಾದ್ರೆ, ಅಥವಾ ಪುವರ್ ಕ್ಲಾಸ್ ಪೀಪಲ್ ಜನಗಳು ಹಿಂದೆ ಹೋಗಿದ್ದಾರಾ, ಅಥವಾ ರೈತರು ಹಿಂದೆ ಹೋಗಿದ್ದಾರಾ, ಏನಕ್ಕಾಗಿ ಆಗಿಲ್ಲ ಅನ್ನೋದು ಒಂದು. ನಂಬರ್ ಥರ್ಡ್, ಇಂಟರ್ನ್ಯಾಷನಲ್ ನೀವು ರಿಲೇಷನ್ಶಿಪ್ಗಳ ಬಗ್ಗೆ ಮಾತಾಡಿದ ಹಾಗೆ ವಿಶ್ವಗುರು ಅಂತ ನಾವು ಏನು ಮೋದಿಜಿಯವರಿಗೆ ಮಾತಾಡ್ತಾ ಇದ್ವಿ, ಮತ್ತು ಅವರು ವಿಶ್ವ ನಾಯಕ ಅಂತ ಏನು ಹೇಳ್ತಾ ಇದ್ವಿ, ಆ್ಯಂಡ್ ಕಾಂಪಿಟೀಟಿಂಗ್ ವಿತ್, ಈಗ ನಾವು ಹೇಳ್ತೀವಿ 10ನೇ ಪ್ಲೇಸಲ್ಲಿ ಇಕೊನಾಮಿ ಇದ್ದಿದ್ದು ಈಗ ವಿ ಆರ್ ಇನ್ 5th ಪ್ಲೇಸ್ ಅಂತ ಹೇಳ್ತೀವಿ. ಎಲ್ಲ ಒಂದು ಕಡೆ ಮೋದಿಜಿಯವರಿಗೆ ಮೆಜಾರಿಟಿಯಾಗಿ ಅವರು ಎಲೆಕ್ಷನ್ ನಿಂತು ಬಂದಾಗ 140 ಕೋಟಿ ಜನಗಳ ಪ್ರೈಮ್ ಮಿನಿಸ್ಟರ್ ಒಬ್ಬರು ಹೈ ಮೆಜಾರಿಟಿಯಲ್ಲಿ ಬಂದಾಗ ಹಿ ವಿಲ್ ಹ್ಯಾವ್ ದ್ಯಾಟ್ ಮಚ್ ಕಾನ್ಫಿಡೆನ್ಸ್ ಟು ಟೇಕ್ ಎ ಡಿಸಿಷನ್ ಇಂಟರ್ನ್ಯಾಷನಲಿ ಕೂಡ. ಈ ಸಲ ಏನಾಗಿದೆ, ದಿಸ್ ಕೈಂಡ್ ಆಫ್ ವೋಟಿಂಗ್, ದಿಸ್ ಕೈಂಡ್ ಆಫ್ ಮೆಜಾರಿಟಿ ಏನು ಬಂದಿದೆ, ಡೌನ್ ಬಂದಿದೆ, ಇಂಟರ್ನ್ಯಾಷನಲಿ ಕೂಡ ಅದರ್ ಕಂಟ್ರೀಸ್ಗೆ ಇದು ಮೋದಿ ಇಮೇಜ್ ಕಡಿಮೆ ಆಗ್ತಾ ಇದೆ, ಮೋದಿ ವೇವ್ ಕಮ್ಮಿ ಆಗ್ತಾ ಇದೆ, ವಿ ಆರ್ ಬಿಕಮಿಂಗ್ ಸ್ಟ್ರಾಂಗ್. ಈವನ್ ಇಂಟರ್ನ್ಯಾಷನಲ್ ಎಲೆಕ್ಷನ್ ಬಂದಾಗ ಎಲ್ಲ ಕಂಟ್ರಿಗಳು ನೋಡ್ತವೆ ಯಾವ ರೀತಿಯಾಗಿ. ನಾವು ಪುಟಿನ್ ರಷ್ಯಾದ ಎಲೆಕ್ಷನ್ ನೋಡುವಾಗ ನಾವು ನೋಡ್ತೀವಿ ಹೌ ಈಸ್, ಈಗ ತೈವಾನ್ ಚೈನಾದ ಎಲೆಕ್ಷನ್ ಬಂದಾಗ ನಾವು ವಾಚ್ ಮಾಡ್ತಾ ಇರ್ತೀವಿ. ಸೇಮ್ ಟೈಮ್ ಇಂಡಿಯಾ ಈಸ್ ವೆದರ್ ಈಸ್ ಹ್ಯಾವಿಂಗ್ ಗುಡ್ ರಿಲೇಷನ್ಶಿಪ್ ಆರ್ ನಾಟ್. ಈಗ ನೋಡ್ತೀರಿ ನಿನ್ನೆಯ ಒಂದು ಪದಾಗ್ರಹಣಕ್ಕೆ ನೋಡಿ ನಾವು ಮಾಲ್ಡೀವ್ಸ್ ಅವರನ್ನು ಕರೆಸ್ಕೋತೀವಿ. ಏನಕ್ಕಂದರೆ ಇನ್ ಲಾಸ್ಟ್ 5-6 ಮಂತ್ ಬಿಫೋರ್ ನಾವು ಲಕ್ಷದ್ವೀಪನ್ನು ಪ್ರಮೋಟ್ ಮಾಡಲಿಕ್ಕೆ ಹೋಗಿ ನಾವು ಆ ರಿಲೇಷನ್ಶಿಪ್ಪನ್ನು ಸ್ವಲ್ಪ ಹದಗೆಟ್ಟಿರುತ್ತೆ, ಅದನ್ನು ಪುನಃ ವಾಪಸ್ ತರುವಂತಹ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಇಟ್ ಮೀನ್ಸ್ ಚೈನಾ ಈಸ್ ಕ್ಯಾಪ್ಚರಿಂಗ್. ಈಗ ನೀವು ನೋಡಿ ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಈ ಕಡೆ ನೋಡಿದರೆ ನೇಪಾಲ್, ಆ ಕಡೆ ನೋಡಿದರೆ ಮಾಲ್ಡೀವ್ಸ್, ಇದನ್ನೆಲ್ಲವನ್ನು ಚೈನಾ ಒಂದೊಂದೇ ರೀತಿಯಾಗಿ ಮಿತ್ರ ದೇಶಗಳನ್ನಾಗಿ ಮಾಡ್ತಾ ಹೋದರೆ ಎಲ್ಲೋ ನಮ್ಮಿಂದ ಅವರು ಕೈಜಾರ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಒಂದಿನ ಬರ್ಬೋದು ಅನ್ನೋ ರೀತಿಯಲ್ಲಿ ಐ ಥಿಂಕ್ ದಟ್ ಈಸ್ ಆಲ್ಸೋ ಬಿಗ್ಗೆಸ್ಟ್. ಫಾರಿನ್ ಪಾಲಿಸೀಸನ್ನು ಹೆಂಗೆ ಮಾಡಬೇಕು, ಪುನಃ ಆ ಕಾನ್ಫಿಡೆನ್ಸನ್ನು ಇಂಟರ್ನ್ಯಾಷನಲಿ ಬೇರೆ ಕಂಟ್ರಿಗಳೊಟ್ಟಿಗೆ ತನ್ನ ಇಮೇಜನ್ನು ಯಾವ ರೀತಿಯಾಗಿ ಬಿಲ್ಡ್ ಮಾಡಬೇಕು ಅಂಥದ್ದು ಮೋದಿಗೆ ಈ ಸಲದ ಚಾಲೆಂಜ್. ಮೋರ್ ದೆನ್ ದ್ಯಾಟ್, ಈಗ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ್ರೆ ವೈ ವಿ ಲಾಸ್ಟ್ ಆಲ್ಮೋಸ್ಟ್ 65 ಸೀಟ್ಸ್ ಲೆಸ್. ಮತ್ತು ಅದಕ್ಕೆ ಈಗ ಇಂಟರ್ನಲ್ಲಿ ಕೂಡ ಅಷ್ಟೇ. ಈಗ BJPಯಲ್ಲಿಯೂ ಕೂಡ ಮುಂದೆ ಏಕಪದಿತ್ಯವಾಗಿ ಮೋದಿಜಿಯವರು ಒಂದು ರೀತಿಯ ಡಿಸಿಷನ್ಗಳನ್ನು ತಗೊಳ್ತಾ ಇದ್ದರು, ಅಮಿತ್ ಶಾ ಮತ್ತು ಮೋದಿಜಿಯವರು ಸೇರಿಬಿಟ್ಟು. ಬಟ್ ಈ ಸಲ ಆ ರೀತಿಯ ಬೆಳವಣಿಗೆಗಳು ಆದರೆ ವಿದಿನ್ BJPಯಲ್ಲಿ ಕೂಡ ಸಪೋಸ್ ಇಫ್ ಯು ಸೇ
ವಿ ಆರ್ ಪ್ಲಸ್ ವಿತ್ ಅರೌಂಡ್ 20-30 ಎಕ್ಸ್ಟ್ರಾ ನಂಬರ್ಸ್. ಈಗ ಒಂದು ಸ್ಟೇಟಲ್ಲಿ ಇಬ್ಬರು ಎಂ ಪಿಗಳು ಡಿಸಪಾಯಿಂಟ್ ಆದರೆ ನೀವೊಂದು 25 ಸ್ಟೇಟ್ಗೆ ಹೋಗುವಾಗ 50 ಎಂ ಪಿಗಳು ಡಿಸಪಾಯಿಂಟ್ ಆಗ್ತಾರೆ. ಇಟ್ ಮೀನ್ಸ್ ಈವನ್ ಸಿಂಗಲ್ ನಂಬರ್ ಆಲ್ಸೋ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಈ ಟೈಮಲ್ಲಿ. ದಟ್ ಈಸ್ ದ ರೀಸನ್. ಚಿಕ್ಕ ಚಿಕ್ಕ ಪಕ್ಷಗಳನ್ನು ನೋಡಿದರೆ ನೀವು JDS ನೋಡಿ, JDS ಅಲ್ಲಿ ಇರುವುದೇ ಎರಡು ಅವರಿಗೆ ಸಿಗುವ ಮರ್ಯಾದೆ ಯಾಕಂತ ಹೇಳಿದರೆ ಈವನ್ ಇಟ್ ಇಸ್ ಎ ನಂಬರ್ ಈಸ್ ಒನ್ ಆಲ್ಸೋ ದೇ ಆರ್ ಈಕ್ವಲಿ ಇಂಪಾರ್ಟೆಂಟ್. ಅವರನ್ನು ಅದೇ ರೀತಿಯಾಗಿ ಒಟ್ಟಿಗೆ ತಗೊಂಡು ಹೋಗುವ ಚಾಲೆಂಜಸ್ ಇವತ್ತು ಮೋದಿಜಿಯವರಿಗಿದೆ. ಮೋರ್ ದೆನ್ ವಿದಿನ್ ದ ಪಾರ್ಟಿ ಆಲ್ಸೋ ಲಾಟ್ ಆಫ್ ಪೀಪಲ್ ಡಿಸಪಾಯಿಂಟೆಡ್. ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ಇವರು ನಮ್ಮನ್ನು ಕಡೆಗಣಿಸ್ತಾ ಇದ್ರು, ನಮ್ಮನ್ನು ಲೆಕ್ಕಕ್ಕೆ ಇಡ್ತಾ ಇರಲಿಲ್ಲ, ನಮ್ಮನ್ನು ಮೀಟಿಂಗ್ ಮಾಡಲಿಕ್ಕೂ ನಾವು ಕಾಯಬೇಕಿತ್ತು, ನಮ್ಮ ವ್ಯಾಲ್ಯೂ ಇರಲಿಲ್ಲ, ಇವರಿಗೆ ಬೇಕಾದಷ್ಟು ನಂಬರ್ ಇತ್ತು, 352 ನಂಬರ್ ಇತ್ತು ಅನ್ನುವ BJPಯಲ್ಲಿರುವ ಸಂಸದರು ಕೂಡ ಟುಡೇ ದೇ ಆರ್ ಆಲ್ಸೋ ವೆಯ್ಟಿಂಗ್. ನಮ್ಮದು ಈಗ ಚಾನ್ಸ್ ಸಿಕ್ಕಿದೆ. ಈಗ ಏನಾಗಿದೆ ಅಂದರೆ ಎಲ್ಲರಿಗೂ ಮೀಟ್ ಮಾಡುವಂಥದ್ದು, ಎಲ್ಲರನ್ನೂ ಕೇಳಬೇಕಾದದ್ದು, ಎಲ್ಲರನ್ನೂ ನೋಡಬೇಕಾದ ಪರಿಸ್ಥಿತಿಯಲ್ಲಿ ಮೋದಿಜಿ ಇರುವಾಗಲೂ ಕೂಡ ದೇ ಮೇ ಇನ್ಕ್ರೀಸ್ ದ ನಂಬರ್, ಸ್ಟ್ರಾಟಜಿ ಮೇ ಬಿ ಡಿಫ್ರೆಂಟ್. ಇನ್ನು ನೋಡ್ತಾ ಇದ್ದಾಗೆ 303, 325 ಆಗ್ಬೋದು. ಬಟ್ ಈಗಿನ ಪರಿಸ್ಥಿತಿಗಳನ್ನು ನೋಡುವಾಗ ನೀವು ಆ್ಯಂಡ್ ಈ ಎರಡೂ ಪಕ್ಷಗಳು ಯಾವುದಿದೆ JDU ಮತ್ತು ನಾವು ಈ ಕಡೆಯ TDP ಮಾತಾಡ್ತಾ ಇದ್ದೇವೆ, ದೇ ಆರ್ ಅರ್ಲಿಯರ್ ಮಿತ್ರ ಪಕ್ಷವಾಗಿ ಅವರು UPA ಗೌರ್ಮೆಂಟ್ ಇದ್ದಾಗಲೂ ಅಲ್ಲಿದ್ದವರು, NDA ಸ್ಟಾರ್ಟ್ ಮಾಡಿದ್ದವರೇ ನಿತೀಶ್ ಕುಮಾರ್ ಒಬ್ಬರು. ಆ ರೀತಿಯಾಗಿ ಯಾವಾಗ ಬೇಕಾದರೂ ನೀವು ನೋಡಿ, ಈಗ ಚಂದ್ರಬಾಬು ನಾಯ್ಡು ಅವರು ಕೇಳ್ತಾ ಇರುವ ಡಿಮಾಂಡ್ಗಳನ್ನು ನೀವು ನೋಡಿದರೆ ಆಂಧ್ರ ಪ್ರದೇಶಕ್ಕೆ ಸ್ಪೆಷಲ್ ಸ್ಟೇಟಸ್ ಕೊಡಬೇಕು, ನೀವು ಮುಸ್ಲಿಮರ 4% ತೆಗಿಬಾರ್ದು, ಅದೆಲ್ಲ. ಈಗ ನಿತೀಶ್ ಕುಮಾರ್ ಅವರು ನೋಡಿದರೆ ಆಲ್ರೆಡಿ ಅವರು ಹೇಳಿಬಿಟ್ಟಿದ್ದಾರೆ ಅಗ್ನಿವೀರ್ ಅಂತ ಇರುವ ಪ್ರೋಗ್ರಾಮನ್ನು ನಾವು ರಿವೈಸ್ ಮಾಡಬೇಕು ಅನ್ನುವ ಎಲ್ಲ ಒಂದು ಬಂಚ್ ಆಫ್ ಡಿಮಾಂಡ್ಸ್ ಏನಿದೆ. ಈಗ ಖಾತೆ ಕೊಡೋದ್ರಲ್ಲಿ ಇರುತ್ತೆ. ಇನ್ನು ಖಾತೆ ಹಂಚುವಾಗಲೇ ಒಂದು ರೀತಿಯ ಚಾಲೆಂಜಸ್, ಯಾರಿಗೆ ಯಾವುದು ಖಾತೆ ಕೊಡಬೇಕು, ಯಾವ ರೀತಿಯ ಖಾತೆ ಕೊಡಬೇಕು, ಮತ್ತು ಖಾತೆ ಕೊಟ್ಟವರನ್ನು ಲಾಸ್ಟ್ ಟೈಮ್ ಥರ ಮೋದಿಯವರು ಎಲ್ಲ ಖಾತೆಗಳನ್ನು ಆ ರೀತಿ ವೆರಿಫೈ ಮಾಡ್ಬೋದಾ, ಅವರದೇ ಕ್ಯಾಡರ್ನ IASಗಳನ್ನು ಇಟ್ಕೊಂಡು ಮಿನಿಸ್ಟ್ರುಗಳನ್ನು ಕಂಟ್ರೋಲ್ ಮಾಡ್ಬೋದಾ, ಅಥವಾ ಈ ಸಲ NDA ಗೌರ್ಮೆಂಟ್ ಎಲ್ಲ ಮಿತ್ರ ಪಕ್ಷಗಳು ಇಲ್ಲ ನಮ್ಮನ್ನು ಇಂಡಿಪೆಂಡೆಂಟ್ ಆಗಿ ಬಿಡಬೇಕು, ನಾವು ನಮಗೆ ಬೇಕಾದಾಗೆ ಮಾಡ್ತೀವಿ ಅಂತ ಹೇಳ್ತಾರಾ? ಲಾಸ್ಟ್ ಟೈಮ್ UPಯಲ್ಲಿ ಹಂಗೆ ಆಯಿತು. ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ಸಲ್ಲಿ ಯಾರು ಭ್ರಷ್ಟಾಚಾರದಲ್ಲಿ ಸಿಕ್ಕೊಳ್ಳೋದಿದ್ರು ಕೂಡ DMKಯಲ್ಲಿ ಮಾಡಿದ ಸಂಸದರು ಮಾಡಿದ ಹಗರಣಗಳು ಏನಿತ್ತು ಅದು ಎಲ್ಲ ಇಟ್ ಇಸ್ ಎ ಬಿಗ್ UPಯನ್ನೇ ಗೌರ್ಮೆಂಟೇ ಹೋಯ್ತು, ನೆಕ್ಸ್ಟ್ ಗೌರ್ಮೆಂಟೇ ಹೋದಂಗಾಯಿತು. ದಟ್ ಈಸ್ ಅ ರೀಸನ್ ದಿಸ್ ಟೈಮ್ ಇಂಟರ್ನಲಿ ಮೋದಿ ಈಸ್ ಹ್ಯಾವಿಂಗ್ ಎ ಚಾಲೆಂಜ್ ವಿದಿನ್ ದ BJP. ಎಕ್ಸ್ಟರ್ನಲಿ ನೀವು ಅನಾಲಿಸಿಸ್ ಮಾಡಿಕೊಂಡು ಬಂದರೆ ಅವರಿಗೆ ಖಂಡಿತವಾಗಿಯೂ ಆತ್ಮಾವಲೋಕನ ಮಾಡಿಕೊಂಡು ಪ್ರೈಸ್ ರೈಸು, ನಿರುದ್ಯೋಗದಿಂದ ಹಿಡಿದು ಲೈಕ್ ಯು ಸೆಡ್ ದಿಸ್ ಈಸ್ ಫ್ಯಾಕ್ಟ್ ಆಫ್ ಲೈಫ್. ದೆನ್ ಆ್ಯಕ್ಟ್ ಆಫ್ ಗಾಡ್ ನಾವು ಹೇಳ್ತೀವಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಫೈನಾನ್ಷಿಯಲಿ ವೆದರ್ ವಿ ಆರ್ ಫಿಟ್, ವೆದರ್ ವಿ ಆರ್ ರೆಡಿ, ಯಾವ ರೀತಿಯ ಪ್ಲಾನಿಂಗ್ಗಳಿಗೆ. ಕರ್ನಾಟಕದಲ್ಲಿ ಲಾಸ್ಟ್ ಬರ ಬಂದ ಮೇಲೆ ಏನಾಯಿತು, ಇನ್ನೂ ದುಡ್ಡು ಬಂದಿಲ್ಲ, ಇನ್ನೂ ಕೊಟ್ಟಿಲ್ಲ. ಈಗ ಮಳೆ ಶುರು ಆಯಿತು, ಇನ್ನು ಅತಿವೃಷ್ಟಿ ಆಗುತ್ತಾ, ಬರದಿಂದನೇ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ, ಇನ್ನೂ ಬರುವ ದುಡ್ಡುಗಳು ಬಂದಿಲ್ಲ, ಇನ್ನೂ ಬರದ ಕಾಂಪನ್ಸೇಷನ್ನೇ ಇನ್ನೂ ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲಿ ದಿಸ್ ಈಸ್ ಆಲ್ಮೋಸ್ಟ್ ಎ ಬಿಗ್ಗರ್ ಚಾಲೆಂಜ್. ಅದನ್ನು ನೀವು ಮೋದಿಜಿಯವರ ನಡೆನುಡಿಗಳಲ್ಲೂ ಕಳೆದ 4ನೇ ತಾರೀಕಿಂದ ಇವತ್ತವರೆಗೂ ನಾವು ನೋಡ್ಬೋದು. ಮೋದಿ ಇಸ್ ಬಿಕೇಮ್ ವೆರಿ ಕೂಲ್, ವೆರಿ ಕಾಂಪ್ರಮೈಸಿಂಗ್ ಸ್ಟೇಟಸಲ್ಲಿ ನೋಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಈಸ್ ವೆರಿ 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 ಚಾಲೆಂಜಿಂಗ್ ಟೈಮ್ ಫಾರ್ ಹಿಮ್. ಸರ್, ಒಂದು ಸಣ್ಣ ಬ್ರೇಕ್ ತೊಗೊಂಡು ನಾನು ಮತ್ತು ಉಳಿದವ್ರನ್ನೆಲ್ಲರನ್ನು ಮಾತನಾಡಿಸ್ತೀನಿ. ನಾನು ಕೆಲವೇ ಕ್ಷಣಗಳಲ್ಲಿ BJP ವಕ್ತಾರರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಕರ್ನಾಟಕದಿಂದ 5 ಜನರಿಗೆ ಮಂತ್ರಿಗಿರಿ, ಈ 5 ಜನರ ಕರ್ತವ್ಯಗಳೇನು ಮತ್ತು 5 ಜನರ ಮೇಲಿರುವಂಥ ಹೊಣೆಗಾರಿಕೆ ಏನು, ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇದ್ದಂಥ ತಾರತಮ್ಯ ಅನ್ನೋದು ಮುಂದಿನ 5 ವರ್ಷಗಳಲ್ಲಿ ಆ ತಾರತಮ್ಯ ಅನ್ನೋ ಪದ ಕೇಳದೇ ಇರುತ್ತಾ ಈ 5 ಜನರಿಂದ?